ಶ್ರೀಕೃಷ್ಣದೇವರಾಯನು ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ರಾಜನಾಗಿದ್ದನು. ಅವನು ತುಳುವ ವಂಶದ ಸದಸ್ಯನಾಗಿದ್ದು 1509 ರಿಂದ 1529 ರವರೆಗೆ ಆಳಿದನು. ಅವನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ತನ್ನ ಶ್ರೇಷ್ಠತೆಗೆ ತಲುಪಿತು. ಕೃಷ್ಣದೇವರಾಯನು ಶಕ್ತಿಶಾಲಿ ಸೇನೆಯನ್ನು ಹೊಂದಿದ್ದನು ಮತ್ತು ಬಹುಮಟ್ಟಿಗೆ ದಕ್ಷಿಣ ಭಾರತದ ಹೆಚ್ಚಿನ ಭಾಗವನ್ನು ಜಯಿಸುತ್ತಿದ್ದನು. ಬಾಹಮನಿ ಸಾತಾನರು, ಒಡಿಶಾ ರಾಜರು ಮತ್ತು ಇನ್ನಿತರ ಶತ್ರುಗಳನ್ನು ಅವನು ಪರಾಭವಗೊಳಿಸಿದನು. ಕೃಷ್ಣದೇವರಾಯನು ಕೇವಲ ಸಾಮ್ರಾಜ್ಯ ವಿಸ್ತಾರದಲ್ಲಿ ಮಾತ್ರವಲ್ಲ, ಸಾಹಿತ್ಯ, ಕಲೆ, ಧಾರ್ಮಿಕ ಕ್ಷೇತ್ರಗಳಲ್ಲಿಯೂ ಬಹಳ ಉತ್ತೇಜನ ನೀಡಿದನು. ಅವನು ಕನ್ನಡ, ತೆಲುಗು, ತಮಿಳು ಭಾಷೆಗಳ ಸಹಾಯಕನಾಗಿದ್ದನು. ಅಮ್ಮುಕ್ತಮಾಲ್ಯದ ಎಂಬ ಪ್ರಸಿದ್ಧ ಕಾವ್ಯವನ್ನು ಕೃಷ್ಣದೇವರಾಯನು ತೆಲುಗಿನಲ್ಲಿ ರಚಿಸಿದನು. ಅವನ ಆಳ್ವಿಕೆಯಲ್ಲಿ ಅಷ್ಟದಿಗ್ಗಜರೆಂಬ ಕವಿಗಳು ಏದಲ್ಲಿ ಇದ್ದರು. ಅವನು ಪ್ರಜಾಹಿತದ ಬಗ್ಗೆ ಬಹಳ ಕಾಳಜಿ ತೋರಿದನು. ಕೃಷಿ, ನೀರಾವರಿ ವ್ಯವಸ್ಥೆಗೆ ಅವನು ಬಹಳ ಆದ್ಯತೆ ನೀಡಿದನು. ಶ್ರೀಕೃಷ್ಣದೇವರಾಯನನ್ನು ಜನ ಕವಿಪರಿಶ್ರಯ ಎಂದು ಕರೆಯುತ್ತಾರೆ. ಅವನ ಶೌರ್ಯ, ಸಾಮರ್ಥ್ಯ ಹಾಗೂ ಧಾರ್ಮಿಕ ಸಹಿಷ್ಣುತೆ ಜನರಿಗೆ ಇಂದು ಕೂಡ ಸ್ಮರಣೀಯವಾಗಿದೆ.